ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆಯ ದಿನ 8ನೇ ತರಗತಿಯ ಕೊನೆಯ ಪೂರಕ ಪಾಠವಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವಂತಹ ಯಾವುದಪ್ಪ ಅದು ಸೀಮೆ ಅನ್ನುವಂತಹ ಒಂದು ಗದ್ಯ ಭಾಗದ ಕವಿ ಪರಿಚಯವನ್ನು ನೋಡ್ಕೊಂಡಿದ್ವಿ. ಅವರು ಬರೆದಿರುವಂಥ ಕೃತಿಗಳನ್ನು, ಅವರ ಹುಟ್ಟೂರು, ಅವರ ಜನ್ಮ ತಾಳಿದ ದಿನಾಂಕವನ್ನು ಹಾಗೂ ಅವರು ಬಂದಿರುವಂಥ ಪ್ರಶಸ್ತಿಗಳನ್ನು ಎಲ್ಲವನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ನೋಡಿದ್ವಿ. ಅದಷ್ಟೇ ಅಲ್ಲದೆ ಸೀಮೆ ಅನ್ನುವಂತಹ ಈ ಗದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನು ನೋಡಲಿಕ್ಕೆ ಹೊರಟಿದ್ವಿ. ಅದರಲ್ಲಿ ನಾವು ನಿನ್ನೆ ದಿನ ತರಗತಿಗೆ ಅನುಗುಣವಾಗಿ ಅರ್ಧ ಭಾಗವನ್ನು ಮಾತ್ರ ನೋಡಿದ್ವಿ. ಕತ್ತಿ ಅಜ್ಜ ಯಾವ ರೀತಿ ಕತೆ ಹೇಳತ್ತಾನ, ಅವರಿಗೆ ಸಹಾನುಭೂತಿಯಿಂದ ಕೇಳುವಂತಹ ಮನುಷ್ಯನಿಗೆ ಕಥೆಯನ್ನು ಹೇಳತ್ತಾನ, ಎಲ್ಲಿಗೆ ಬಿಟ್ಟಿದ್ವಿ ಎಂಬುದನ್ನು ನಾವು ನಿನ್ನೆ ದಿನ ನೋಡಿದ್ವಿ. ಇವತ್ತೇನು ಮಾಡೋಣ, ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ ಮಕ್ಕಳೇ. ನೋಡಿ ಮಕ್ಕಳೇ, ಸೀಮೆ ಅನ್ನುವಂತಹ ಈ ಗದ್ಯ ಭಾಗವನ್ನು ನಾವು ನಿನ್ನೆಗೆ ಎಲ್ಲಿ ಬಿಟ್ಟಿದ್ವಿ, ಅವನ ಕುಟುಂಬವನ್ನು ತಿಮ್ಮರಾಯನ ಕುಟುಂಬವನ್ನು ಕರೆದೇನು ಹೇಳ್ತಾಳ ಮುದುಕಿ. ಅವನ ಕುಟುಂಬವನ್ನು ನೋಡಿ ಸಂತೋಷಪಟ್ಟು, ಇಲ್ಲೇನ ಅಜ್ಜಿ, ನನ್ನ ಪಟ್ಟಣಕ್ಕೆ ಹೋಗಂಗಿಲ್ಲ, ನನಗೆ ಇಲ್ಲೇ ನೆಮ್ಮದಿ ಐತಿ, ಇಲ್ಲೇ ಎಲ್ಲ ರೀತಿ ಹಣ್ಣು ಇರುವಂತಹ ಮರ ಐತಿ, ಆಮೇಲೆ ನೀರಿರುವಂಥದ್ದು ಒಂದು ಮರ ಐತಿ, ಅಜ್ಜಿ ನನ್ನ ಕುಟುಂಬ ಸಮೇತ ಇಲ್ಲೇ ಇರ್ಬೋದಂತೆ ಪರ್ಮಿಷನ್ ಕೇಳ್ತಾನ. ಅಜ್ಜಿ ಅದಕ್ಕೇನು ಹೇಳ್ತಾಳ, ಆಯ್ತಪ್ಪ ಇರು, ಅದಕ್ಕೇನಂತ ಹೇಳೋಣ. ತನ್ನ ಹಳ್ಳಿಗೆ ಹೋಗಿ ತನ್ನ ಕುಟುಂಬವನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಮೇಲೆ ಏನು ಮಾಡ್ತಾಳೆ, ಅಲ್ಲಿ ಅವಾಗ ಅವನ ಕುಟುಂಬ ನೋಡಿ ಖುಷಿಪಟ್ಟು ಏನು ಹೇಳ್ತಾಳೆ, ಅಜ್ಜಿಯಲ್ಲಿ ಆತನಿಗೆ ಕರಿತಾಳ ಅಂತ ಇಲ್ಲಿವರೆಗೆ ನಾವು ನೀನು ನೋಡಿದ್ವಿ. ಬನ್ನಿ ಮುಂದುವರೆದ ಭಾಗವನ್ನು ನೋಡೋಣ. ನೋಡಿ, ಮುದುಕಿ, ನೋಡಪ್ಪ, ಈ ಕಾಡಿನಲ್ಲಿರಬೇಕಾದ್ರೆ ನೀನು ತಿಳಿದಿರಲೇಬೇಕಾದ ಸೀಮೆಗಳಿವೆ. ನೋಡಿ, ಅವಾಗ ಮುದುಕಿನ ಹತ್ತ ಅವನನ್ನು ಕರೆದು, ನೋಡಪ್ಪ, ನೀನೇನಾದರೂ ಈ ಕಾಡೊಳಗೆ ಇರಬೇಕಂತ ಅಂದ್ಕೊಂಡಿಪ್ಪ, ನಿನ್ನ ಕುಟುಂಬ ಸಮೇತ, ನಿನ್ನ ಹೆಂಡತಿ ಮಕ್ಕಳ ಸಮೇತ ನೀನು ಇಲ್ಲೇನಾರು ಇರಬೇಕಂತೇಳಿ ನೀನು ಅಂದ್ಕೊಂಡಿದ್ದೆ ಅಂದ್ರೆ ನಿನಗೆ ಗೊತ್ತಿರಬೇಕಾದಂಥ ಕೆಲವೊಂದಷ್ಟು ಸೀಮೆಗಳದಾವ, ಕೆಲವೊಂದಷ್ಟು ವಿಷಯಗಳದಾವ, ನೀನು ಅವುಗಳನ್ನ ತಿಳ್ಕೊಬೇಕು. ಸೀಮೆ ಮೀರಿ ನೀನು ಬಂದರೆ ನಿನಗೂ ಒಳ್ಳೆಯದಲ್ಲ. ನೀನು ಈ ಸೀಮೆ ಮೀರಿ ಏನಾರ ನೀವು ಒಂದು ವೇಳೆ ದಾಟಿ ಬಂದಿ ಅಂತಂದ್ರೆ ಅದು ನಿನಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ, ನನಗೂ ಒಳ್ಳೆಯದಲ್ಲ. ನೋಡಿ, ಅದರಿಂದ ನನಗೂ ಕೂಡ ಒಳ್ಳೆಯದಾಗೋದಿಲ್ಲ, ನಿನಗೂ ಒಳ್ಳೆಯದಾಗೋದಿಲ್ಲ, ನನಗೂ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಹೇಳ್ತೀನಿ ಕೇಳು. ಅದಕ್ಕೆ ನಾನು ಏನು ಮಾಡತ್ತೀನಿ, ಸೀಮೆ ಮೀರಿ ದಾಟಿ ಬರ್ದಂಗೆ ನಿನಗೂ ಆಗೋದಿಲ್ಲ, ಹೌದಾ, ನನಗೂ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅದನ್ನ ಸ್ಪಷ್ಟವಾಗಿ ಕೇಳು. ಅಕ್ಕ, ಆ ನೀರು ಕೊಡುವ ಮರ ಇದೆಯಲ್ಲ, ಒಂದೇಟು ಹಾಕಿದರಾಯಿತು, ನೀರು ಕೊಡುತ್ತದೆ, ಬೇಕಾದಷ್ಟು ನೀರು ಕುಡಿಯಬಹುದು, ಅದು ನೀರಿನ ಮರ. ನೋಡು, ಅಲ್ಲಿ ಏನೈತಲ್ಲ, ನೀರು ಕುಡ್ದಿಯಲ್ಲ, ಆ ಮರ ಅದು ನೀರು ಕೊಡುವಂತಹ ಮರ ನನ್ನ, ಹೌದಾ. ಅದಕ್ಕೆ ನೀನು ಕೇವಲ ಎಷ್ಟು, ಬರೀ ಒಂದೇ ಏಟು ಹಾಕು, ಏಟು ಹಾಕಿದ್ರೆ ಸಾಕು, ಅದೇನು ಮಾಡ್ತೈತಿ, ನಿನಗೆ ಎಷ್ಟು ಬೇಕೋ ಅಷ್ಟು ನೀರು ಕೊಡ್ತೈತಿ, ನೀನು ಬೇಕಾದಷ್ಟು ನೀರನ್ನು ಕುಡಿಬೋದು, ಯಾಕಂದ್ರೆ ಅದು ನೀರಿನ ಮರ ಐತಿ ಅಂತ ಹೇಳ್ತಾಳ. ಅದರಾಚೆ ನಾತಿ ದೂರ ನಾತಿ ಸಮೀಪದ ಹಣ್ಣಿನ ಮರ ಇದೆ. ನೋಡು, ಆ ನೀರಿನ ಮರದ ಸ್ವಲ್ಪ ಸಮೀಪ, ಅಲ್ಲೇ ದೂರದಲ್ಲಿರ್ತಕ್ಕಂಥ, ಅಂದ್ರೆ ಭಾಳ ದೂರನೂ ಅಲ್ಲ, ಭಾಳ ಸಮೀಪನೂ ಅಲ್ಲ, ಮಧ್ಯದಲ್ಲಿರ್ತಕ್ಕಂಥ ಒಂದೇನೈತಿ, ಒಂದು ಹಣ್ಣಿನ ಮರ. ನೀ ಏನು ಹೋಗಿ ಹಣ್ಣನ್ನು ತಿಂದು ಬಂದಿಲ್ಲ, ಅದು ಹಣ್ಣಿನ ಮರ ಐತಿ. ನೀನು ಮಕ್ಕಳೊಂದಿಗೆ ನಿಮಗೆ ಸಾಕಾಗುವಷ್ಟು ಹಣ್ಣು ಕೊಡುತ್ತದೆ. ನೋಡು, ಅಲ್ಲಿ ನೀ ಏನು ಹೋಗಿ ಹಣ್ಣನ್ನು ತಿಂದು ಬಂದಿಲ್ಲ, ನೀನು ಕುಟುಂಬಕ್ಕೆ ಬೇಕಾಗುವಷ್ಟು ಹಣ್ಣನ್ನು ಅದು ಕೊಡ್ತತಿ. ನೀನು ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ನೀನು ತಗೋಬೋದು. ಹಣ್ಣಿನ ಮರದಾಚೆ ನಾತಿ ದೂರ ನಾತಿ ಸಮೀಪ ಇನ್ನೊಂದು ಮರ ಇದೆ. ನೋಡು, ಹಣ್ಣಿನ ಮರದಾಚೆ ಕೂಡ ನೋಡು ನೀರಿನ ಮರ ಐತಿ, ನೀರಿನ ಮರದಾಚೆ ಯಾವುದೈತಿ, ಹಣ್ಣಿನ ಮರ ಐತಿ, ಹಣ್ಣಿನ ಮರದಾಚೆ ಕೂಡ ಇನ್ನೊಂದು ಮರ ಐತಿ. ಆ ಮರಕ್ಕೆ ನೀನು ಒಂದೇಟು ಹಾಕಿದರೆ ನಿನ್ನ ಕುಟುಂಬಕ್ಕೆ ಸಾಲುವಷ್ಟು ಹಾಲು ಸುರಿಸುತ್ತದೆ. ನೋಡು, ಆ ಮರ ಏನೈತಲ್ಲ, ಆ ಮರಕ್ಕೆ ನೀನು ಅದಕ್ಕೂ ಕೂಡ ನೀನು ಕೇವಲ ಒಂದೇ ಏಟು ಹಾಕು, ಹೌದಾ, ಭಾಳ ಏಟು ಹಾಕಬೇಡ. ನೀನು ಒಂದೇ ಏಟನ್ನು ಹಾಕಿದರೆ ಅದು ಕೂಡ ನಿನ್ನ ಕುಟುಂಬಕ್ಕೆ, ನಿನ್ನ ಹೆಂಡತಿ ಮಕ್ಕಳಿಗೆ ಸಾಕಾಗುವಷ್ಟು ಏನು ಮಾಡ್ತೈತಿ, ಹಾಲನ್ನು ಕೊಡ್ತೈತಿ. ಅದು ಹಾಲಿನ ಮರ. ನೋಡಿ, ಅದೇನು ಹಾಲು ನೀರು ಕೊಡುವಂಥದ್ದು ನೀರಿನ ಮರ, ಹಣ್ಣು ಕೊಡುವಂಥದ್ದು ಹಣ್ಣಿನ ಮರ. ಅದರ ಆಚೆ ಇರುವಂಥದ್ದು ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ, ಅಲ್ಲೇ ಸಮೀಪನೂ ಅಲ್ಲ, ಅಷ್ಟೇ ದೂರನೂ ಅಲ್ಲ, ಹೌದಾ, ಮೊದಲಿರ್ತಕ್ಕಂಥ ಅದೊಂದು ಹಾಲಿನ ಮರ, ಅಲ್ಲೂ ಹಾಲಿನ ಮರ ಐತಿ. ಇಲ್ಲಿಗೆ ನಿನ್ನ ಸೀಮೆ ಮುಗೀತಪ್ಪ. ನೋಡು, ಇಲ್ಲಿಗೆ ಏನಾಯ್ತು, ನಿನ್ನ ಸೀಮೆ ಮುಗೀತು. ನಿನ್ನ ಸೀಮೆ ಎಷ್ಟು, ಒಂದು ಹಣ್ಣಿನ ಮರ, ಒಂದು ಹಾಲಿನ ಮರ, ಒಂದು ನೀರಿನ ಮರ, ಅಲ್ಲಿ ಏನಾಯಿತು ನಿನ್ನ ಸೀಮೆ. ಈ ಸೀಮೆಯನ್ನು ದಾಟಿ ನೀನು ಬರಬೇಡ, ಈ ಸೀಮೆಯನ್ನು ದಾಟಿ ನಾನು ಬರುವುದಿಲ್ಲ. ಬಂದ್ರೆ ಒಂದು ವೇಳೆ ಬಂದ್ರೆ ಅದರಿಂದ ನಿನಗೂ ಕೂಡ ಒಳ್ಳೆಯದಾಗೋದಿಲ್ಲ, ಅದರಿಂದ ನನಗೂ ಕೂಡ ಒಳ್ಳೆಯದಾಗೋದಿಲ್ಲ. ನೆನಪಿನಲ್ಲಿಡು, ಹಣ್ಣಿನ ಮರ ಕಡೆಯಲ್ಲೇ ಬಿಡ. ಅಂದ್ರೆ ನೀನು ಯಾವಾಗಲೂ ನೆನಪೊಳಗಿಟ್ಕೋ. ಏನು ನೆನಪೊಳಗಿಟ್ಕೋ, ಹಣ್ಣಿನ ಮರವನ್ನು ಯಾವುದಕ್ಕೂ ಕಡಿಯೋದಕ್ಕೆ ಹೋಗಬೇಡ. ನೀರಿನ ಮರಕ್ಕೆ ಕೇವಲ ಒಂದು ಏಟು ಹಾಕು, ಹಾಲಿನ ಮರಕ್ಕೆ ಕೇವಲ ಅದಕ್ಕೂ ಕೂಡ ಒಂದೇ ಏಟು ಹಾಕು. ಅದು ನಿನಗೆ ಬೇಕಾದಷ್ಟು ಹಾಲನ್ನು ಕೊಡುತ್ತೆ, ನೀನು ಬೇಕಾದಷ್ಟು ನೀರನ್ನು ಕೊಡುತ್ತೆ. ಅದೇ ರೀತಿಯಾಗಿ ಹಣ್ಣಿನ ಮರಕ್ಕೆ ನೀನು ಯಾವುದೇ ರೀತಿಯಾಗಿ ಪೆಟ್ಟು ಹಚ್ಚಕ್ಕೆ ಹೋಗಬೇಡ, ಕಡಿಯೋಕೆ ಹೋಗಬೇಡ ಅಂತ ಹೇಳ್ತಾಳೆ ಯಾರು, ಅಜ್ಜಿ ತಿಮ್ಮರಾಯಂಗೆ ಹೇಳತ್ತಾರ.
ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇಬೇಡ. ಆದರೆ ನೆನಪಿರಲನ್ನ ನೋಡು, ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟನ್ನು ಹಾಕಬೇಡ. ಹೌದಾ, ಜಸ್ಟ್ ನೀನು ಒಂದೇ ಒಂದು ಏಟು ಹಾಕಿದರೆ ಸಾಕು. ಕೊಡಲಿಯಿಂದ ಒಂದು ಏಟು ಹಾಕಿದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸುರಿಸ್ತತೆ. ಅದಕ್ಕಿಂತ ಹೆಚ್ಚಿಗೆ ನೀನು ಏಟನ್ನು ಹಾಕಬೇಡ. ಆದರೆ ನೆನಪಿರಲ್ಲ ನಾನು ನೋಡಿ. ಮತ್ತು ಪ್ರತಿ ಸಲನೂ ಮುದುಕಿ ಏನು ಮಾಡಿದೆ, ತಿಮ್ಮರಾಯನಿಗೆ ನೆನಪಿಟ್ಟುಗುಪ್ಪ, ನೀನು ಮರಿಬೇಡ, ನೀನು ಸೀಮೆಯನ್ನು ಮರಿಬೇಡ ಅಂತ ಹೇಳ್ತಾಳೆ. 3ನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ. ನೋಡಿ, 3ನೇಲಿ ಇರ್ತಕ್ಕಂಥ ಹಾಲಿನ ಮರ ಐತಲ್ಲ, ಅದಕ್ಕೆ ನೀನಾರು ಒಂದಕ್ಕಿಂತ ಹೆಚ್ಚು ಏನಾರು ಏಟನ್ನು ಹಾಕಿದ್ರೆ ನನ್ನ ನಾಯಿ ನಾನು ಸಾಕಿರುವಂತಹ ನಾಯಿ ಐತಲ್ಲ ಅದು ಬೊಗಳ್ತತಿ ಅಂತ ಹೇಳ್ತಾಳೆ. ನೋಡಿ, ನೀನು ಕೇವಲ ಒಂದೇ ಒಂದು ಏಟು ಹಾಕಿದ್ರೆ ಬೇಕಾಗುವಷ್ಟು ನೀರು ಕೊಡುತ್ತೈತೆ, ಬೇಕಾಗುವಷ್ಟು ಹಾಲು ಕೊಡುತ್ತಾ, ಬೇಕಾಗುವಷ್ಟು ಹಣ್ಣುಗಳನ್ನ ಕೊಡುತ್ತಾ. ಹಣ್ಣಿನ ಮರಕ್ಕೆ ಏಟು ಹಾಕ್ಬೇಡ, ನೀರಿನ ಮರಕ್ಕೆ ಒಂದು ಏಟು ಹಾಕು, ಹಾಲಿನ ಮರಕ್ಕೆ ಒಂದೇ ಏಟು ಹಾಕು. ಒಂದು ವೇಳೆ ನೀನು ಹೆಚ್ಚಿಗೆ ಏನಾರು ಇನ್ನೊಂದು ಏಟು ಎಕ್ಸ್ಟ್ರಾ ಏನಾರು ಹಾಕಿದೀಪ ಅಂದ್ರೆ ನನ್ನ ನಾಯಿ ಏನು ಮಾಡ್ತೈತಿ, ಬೊಗಳ್ತೈತಿ. ಆಗ ನನಗೆ ಕೋಪ ಬರುತ್ತೆ, ಆಗ ನನಗೆ ಭಯಂಕರ ಸಿಟ್ಟು ಬಂದುಬಿಡ್ತೈತಿ. ನಾನು ಹಿಂಗೆ ನನ್ನ ಸೀಮೆಗಳನ್ನೇ ಹೇಳಾಕತ್ತೀನಿ ಅಂತ ಹೇಳ್ತಾಳೆ ತಿಮ್ಮರಾಯನಿಗೆ ಮುದುಕಿ. ಇದಿಷ್ಟು ನಿನ್ನ ಸೀಮೆ ತಿಳಿತೇನಪ್ಪ. ನೋಡು, ಇದಿಷ್ಟು ಏನೈತಲ್ಲ ಇಲ್ಲಿವರೆಗೂ ನಿನಗೆ ಸೀಮೆ. ಹೌದಾ, ಇಲ್ಲಿವರೆಗೂ ನಿನಗೆ ಈ ವಿಷಯ ನಿನಗೆ ಗೊತ್ತಿರಲಿ, ಇದೇ ತಿಳಿತೇನಪ್ಪ ಅಂತ ಮತ್ತು ತಿಮ್ಮರಾಯನ ಮತ್ತೆ ಪ್ರಶ್ನೆ ಮಾಡ್ತಾಳೆ ಮುದುಕಿ. ನಿಂಗೆ ತಿಳಿತಿಲ್ಲಪ್ಪ, ನಾನು ಹೇಳಿದ ಸರಿಯಾಗಿ ಅರ್ಥ ಆಯ್ತಾ, ನಾನು ಹೇಳುವಂಥ ಪ್ರತಿಯೊಂದು ಮಾಹಿತಿ ನಿನ್ನ ತಲೆಯಲ್ಲಿ ಹೋಯ್ತಾ ಅಂಥೇಳಿ ಅಜ್ಜಿ ಮತ್ತು ಪ್ರಶ್ನೆಯನ್ನು ಮಾಡಕತ್ತಾಳ. ಅಷ್ಟೆಲ್ಲ ಪ್ರಶ್ನೆ ಮಾಡಿರುವಂತಹ ತಿಮ್ಮರಾಯನಿಗೆ ಮುಂದೆ ಏನು ಹೇಳ್ತಾನೆ ತಿಮ್ಮರಾಯ ನೋಡೋಣ ಬರ್ರಿ. ಅಜ್ಜಿಗೆ ಆ ಮುದುಕಿಗೆ ಏನು ಹೇಳ್ತಾನೆ, ನೆನಪಿನಲ್ಲಿದೆ ತಾಯಿ, ತಪ್ಪಿ ಕೂಡ ನೀನು ತೋರಿಸಿದ ಕೆರೆಗಳನ್ನು ದಾಟಲಾರೆ. ನೋಡ್ರಿ, ಅವಾಗ ತಿಮ್ಮರಾಯ ಅಷ್ಟೇ ಕೃತಜ್ಞತೆಯಿಂದ ಹೇಳ್ತಾನೆ, ನೋಡಿ ತಾಯಿ, ನನಗೆ ನೀನು ಏನು ಹೇಳಿದಿಲ್ಲ, ನನಗೆ ಇರ್ಲಿಕ್ಕೆ ಇಲ್ಲಿ ಅನುಮತಿಯನ್ನು ಕೊಟ್ಟಿದೆಯಾ, ಹಣ್ಣಿನ ಮರ ತೋರಿಸಿದೆಯಾ, ಹಾಲಿನ ಮರ ತೋರಿಸಿದೆಯಾ, ನೀರಿನ ಮರವನ್ನು ತೋರಿಸಿದೆಯಾ, ಯಾವುದಕ್ಕೆ ಏಟು ಹಾಕಬೇಕು, ಯಾವುದಕ್ಕೆ ಏಟು ಹಾಕಬಾರ್ದು, ಯಾವುದೆಷ್ಟು ಹಣ್ಣು ಕೊಡುತ್ತೆ, ಯಾವುದೆಷ್ಟು ಹಾಲು ಕೊಡುತ್ತೆ, ಯಾವುದಷ್ಟು ನೀರು ಕೊಡುತ್ತೆ, ಒಂದು ವೇಳೆ ಹೆಚ್ಚಾಗಿ ಏಟು ಕೊಟ್ರೆ ನಾಯಿ ಏನು ಮಾಡುತ್ತೆ ಎಂಬುದನ್ನು ನನಗೆಲ್ಲ ನನ್ನ ಸೀಮೆಗಳನ್ನ ತಿಳಿಸ್ಕೊಟ್ಟು, ಒಂದು ವೇಳೆ ದಾಟಿ ಬಂದರೆ ಅದರಿಂದ ಇಬ್ಬರಿಗೂ ಒಳ್ಳೇದಾಗುವುದಿಲ್ಲ ಅಂತಲೂ ಹೇಳಿಕೊಟ್ಟಿದೆಯಾ ಅಜ್ಜಿ. ಅದಕ್ಕೆ ನೀನು ಹೇಳಿಕೊಟ್ಟಿದ್ದ ತಾಯಿ ನನಗೆ ಸರಿಯಾಗಿ ನೆನಪೈತಿ. ನೀನು ಹೇಳಿರುವಂಥ ಗೆರೆಗಳನ್ನ, ನೀನು ತೋರಿಸಿರುವಂಥ ಗೆರೆಗಳನ್ನ ಅಪ್ಪಿ ತಪ್ಪಿ ಕೂಡ ನಾನು ದಾಟುವುದಿಲ್ಲ, ಅವಾಗ ಗೆರೆಗಳನ್ನ ದಾಟಲಾರೆ ಎಂದು ಮಾತು ಕೊಟ್ಟು ಮರದಡಿ ಸಂಸಾರ ಮಾಡಿಕೊಂಡಿದ್ದ. ನೋಡ್ರಿ, ಅವಾಗ ಅಜ್ಜಿ ಏನು ಮಾಡ್ತಾನೆ, ಮಾತು ಕೊಡ್ತಾನೆ. ಮಾತು ಕೊಟ್ಟು ತನ್ನ ಮರದಡಿಲಿ ಏನು ಮಾಡ್ತಾನೆ, ಸಂಸಾರವನ್ನು ಸ್ಟಾರ್ಟ್ ಮಾಡ್ತಾನೆ, ಶುರು ಮಾಡ್ತಾನೆ. ಇಂತಿ ರೀತಿಯಲ್ಲಿ ತಿಮ್ಮರಾಯ ಅನೇಕ ದಿವಸ ಮುದುಕಿ ಹೇಳಿದಂತೆ ಸುಖವಾಗಿದೆ. ನೋಡಿ, ಹೀಗೆ ಹಲವಾರು ದಿನಗಳ ನಂತರ ತಿಮ್ಮರಾಯ ಏನು ಮಾಡಿದ, ಅವಾಗ ಅಕ್ಕಿ ಹೇಳಿದ ಹಾಗೆ ಸೀಮೆಗಳನ್ನು ದಾಟದೆ ಖುಷಿಪಟ್ಟವ ಏನು ಮಾಡೋದು, ಸುಖವಾಗಿದ್ದ. ಆದರೆ ಆಮೇಲೆ ಮಕ್ಕಳು ಹೆಚ್ಚಾಗಿ ಆಸೆ ಮಿತಿ ಮೀರಿನ ಹಾಯಿ ಬೊಗಳಿದರೂ ಕ್ಯಾರೆ ಮಾಡಿದ ಸ್ಥಿತಿಗೆ ಬಂದ. ನೋಡ್ರಿ, ಅದಾದಮೇಲೆ ಒಂದು ಸ್ವಲ್ಪ ದಿನದವರೆಗೂ ಏನು ಮಾಡಿದ, ಅಜ್ಜಿ ಹೇಳಿದ ಹಾಗೆ ಮುದುಕಿ ಹೇಳಿದ ಹಾಗೆ ಅವುಗಳನ್ನ ಕೇಳ್ಕೊತವ ಏನು ಮಾಡಿದ, ಖುಷಿಯಾಗಿದ್ದ. ಹೌದಾ, ಆದರೆ ಅದಾದಮೇಲೆ ಆತನಿಗೆ ಅತಿ ಆಸೆ ಹೆಚ್ಚಾಯಿತು. ಅವಾಗ ನಾಯಿ ಬೊಗಳಿದ್ರು ಕೂಡ ಆತ ಏನೋ ಅಂತಾರಲ್ಲ, ಗಾದಿ ಮಾತಿದೆ ಗೊತ್ತಾ, ಅತಿ ಆಸೆಗೆ ಅತಿಗೇಡು ಅಂಥೇಳಿ. ಹೀಗಾಗಿ ಆಮೇಲೆ ಅವನು ಮಕ್ಕಳು ಹೆಚ್ಚಾಗಿಬಿಟ್ವು. ಮತ್ತೊಂದೆರಡು ಮಕ್ಕಳನ್ನು ಮಾಡ್ಕೊಂಡ. ಹೀಗಾಗಿ ಅತಿ ಆಸೆ ಮಿತಿಮೀರಿ ಏನಾದ್ರು ನಾಯಿ ಬೊಗಳಿದ್ರು ಕೂಡ ಅವನು ಕ್ಯಾರೆ ಮಾಡಿದ್ರು ಅಂತ ಸ್ಥಿತಿಗೆ ಬಂದುಬಿಟ್ಟ. ಹಾಲಿನ ಮರಕ್ಕೆ ಮತ್ತೆ 2ನೇ ಹಲವೇಟು ಹಾಕಿ ಪಟ್ಟನ್ನು ಕೊಯ್ದು ಹಾಲು ಹಣ್ಣು ಮಾರತೊಡಗಿದ. ನೋಡ್ರಿ, ಹಾಲಿನ ಮರಕ್ಕೆ ಅತಿ ಹೆಚ್ಚಾಗಿ ಏನು ಮಾಡಕತ್ತ, ಹಲವೇಟನ್ನು ಹಾಕಲಿಕ್ಕೆ ಪ್ಲಾನ್ ಮಾಡಿದ. ಒಂದಕ್ಕಿಂತ ಹೆಚ್ಚು ಏಟು ಹಾಕಿದ್ರೆ ನಾಯಿ ಬೊಗಳ್ತೈತಂತ ಅಜ್ಜಿ ಮೊದಲೇ ಕರಾರು ಮಾಡಿದ್ಲು. ಹೌದಾ, ಸೀಮೆಯನ್ನು ತಿಳಿಸಿದ್ಲು. ಹೀಗಾಗಿ ಆತೇನು ಮಾಡಿದೆ, ಇಷ್ಟು ಹಲವಾರು ಏಟುಗಳನ್ನ ಕೊಟ್ಟು ಏನು ಮಾಡಿದೆ, ನಾಯಿ ಬೊಗಳಿದ್ರು ಕೂಡ ಅದಕ್ಕೆ ಕ್ಯಾರೆ ಮಾಡಲಿಲ್ಲ. ಅವ ಪಟ್ಟನ್ನು ಕೊಯ್ದು ಹಾಲು ಹಣ್ಣನ್ನು ಮಾರಲಿಕ್ಕೆ ಶುರು ಮಾಡಿದ. ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕೋದಿದೆ. ನೋಡ್ರಿ, ಮುದುಕಿ ಏನಾದ್ರು ಭಯಂಕರ ಸಿಟ್ಟು ಮಾಡ್ಕೊಳ್ಳಿ ಬಿಡು, ಹಾಕಿದೆ ನನ್ನ ಅನ್ನೋ ರೀತಿಯಲ್ಲಿ ಒಂಥರ ಏನು ಮಾಡಿದೆ, ಬೇಸರದಿಂದ ಮತ್ತು ಅವ ಏನು ಮಾಡಕತ್ತ, ಏಟನ್ನು ಹಾಕಲಿಕ್ಕೆ ಶುರು ಮಾಡಿದ. ಒಂದು ದಿನ ಹಾಲು ಸಾಲದೆ ಮುದುಕಿ ಎದುರಿನಲ್ಲೇ ಹಾಲಿನ ಮರಕ್ಕೆ 100 ಏಟು ಹಾಕಿದ. ನೋಡ್ರಿ, ಒಂದು ದಿನ ಏನು ಮಾಡಿದೆ, ಅಜ್ಜಿ ಇಷ್ಟೆಲ್ಲ ಸಿಟ್ಟು ಮಾಡಿಕೊಂಡು ಕೂಡ ಕೇಳದೆ ಆತ ಏನು ಮಾಡಿದ, ಅವಾಗೇನು ಮಾಡಿದ, ಅಷ್ಟೊಂದು ಭಯಂಕರ ಕೋಪವನ್ನು ಮಾಡಿಕೊಂಡ್ರು ಕೂಡ ಕೇಳದೆ ತಿಮ್ಮರ ಏನು ಮಾಡಿದ, ಒಂದು ದಿನ ಮುದುಕಿ ಎದುರೊಳಗೆ ಹಾಲಿನ ಮರಕ್ಕೆ ಮತ್ತು 100 ಏಟನ್ನು ಹಾಕಿದ. ಮರ ಕೆಳಗೂ ಗುರುಳಿ ಬಿದ್ದು ಅದರ ಒಳಗಿಂದ ಹಾಲಿನ ಬದಲು ರಕ್ತ ಚಿಮ್ಮತೊಡಗಿತು. ಅವಾಗ ಮರಕ್ಕೆ ಅಷ್ಟೊಂದು 100 ಏಟು ಹಾಕಿದ ಮೇಲೆ ಆಯಿತು, ಅದರೊಳಗಿಂದ ಹಾಲು ಬರುವ ಬದಲು ಅದರಿಂದ ರಕ್ತ ಬರಲಿಕ್ಕೆ ಶುರು ಮಾಡಿತು. ರಕ್ತ ಮಡುಗಟ್ಟಿ ಕೆರೆಯಾಗಿ ಹಳ್ಳ ಕೊಳ್ಳ ತೊರೆ ನದಿಯಾಗಿ ಕೊನೆಗೆ ಸಮುದ್ರವೇ ಆಗಿ ಭೂಮಿ ಎಲ್ಲ ರಕ್ತದ ಕಡಲಿನಲ್ಲಿ ಮುಳುಗಿ ಹೋಯಿತು. ನೋಡುವಾಗ ರಕ್ತ ಅತಿಯಾದಂಥ ಹಾಲಿನ ಮರದಿಂದ ರಕ್ತ ಬಂದು ಹಳ್ಳ ಕೊಳ್ಳ ಅವೆಲ್ಲ ತೊರೆ ನದಿಗಳು ಏನಿದ್ವಲ್ಲ ಅವೆಲ್ಲ ತುಂಬಿ ಸಮುದ್ರ ರೀತಿಯಾಗಿ ಭೂಮಿ ಎಲ್ಲ ರಕ್ತದ ಕಡಲಿನಲ್ಲಿ ನಿಂತಂಗಾಗಿ ಮುಳುಗಿ ಹೋಯಿತು.
ಅದರಲ್ಲಿ ತಿಮ್ಮನು ಮುಳುಗಿ ಸತ್ತು ಹೋದನೆಂದು ಹೇಳಬೇಕಿಲ್ಲವಲ್ಲ. ನೋಡಿ, ಅದರೊಳಗೆ ತಿಮ್ಮನು ಕೂಡ ಆತನ ಕುಟುಂಬ ಕೂಡ ಹೆಂಡತಿ ಮಕ್ಕಳೊಂದಿಗೆ ಆತ ಕೂಡ ಸತ್ತು ಹೋದಂತೆ ನಾವು ವಿಶೇಷವಾಗಿ ಹೇಳಬೇಕಾಗೇನಿಲ್ಲ. ಕತೆ ಮುಗಿದ ಮೇಲೆ ಮುದುಕ ಹೇಳಿದ. ನೋಡಿ, ಇಷ್ಟೆಲ್ಲ ಕತೆ ಮುಗಿದ ಮೇಲೆ ಕತೆನ ತಿಮ್ಮರಾಯ ಮತ್ತು ಮುದುಕಿ ಕತೆಯನ್ನು ಹೇಳಿದಲ್ವಾ, ಕತೆ ಮುಗಿದ ಮೇಲೆ ಮತ್ತು ಮುದುಕ ಹೇಳ್ತಾನ. ನೋಡ್ರಪ್ಪ, ಕಥೆಯಲ್ಲಿಯ ರಕ್ತದ ಮಡುವಿನಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಮುಳುಗಿ ಹೋದರು ಅಂತಲ್ಲವ ಕಥೆಯ ಕೊನೆಯಲ್ಲಿ ಹೇಳಿದ್ದು. ಕತೆಗೊಂದು ಕೊನೆ ಕೊಡಬೇಕೆಂದು ಹಾಗೆ ಹೇಳಿದ್ದು. ನೋಡಿ, ರಕ್ತದ ಮಡುವಿನಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಮುಳುಗಿ ಹೋದರೂ ಕೂಡ ನಾನು ಕತೆಗೆ ಒಂದು ಕೊನೆ ಇರಲೇಬೇಕಲ್ಲ ಅಂಥೇಳಿ ನಾನು ಹಾಗೆ ಹೇಳಿದ್ದು ನಿಜ ಸಂಗತಿ ಏನಂದ್ರೆ, ನಾನು ಕತೆ ಒಂದು ಕೊನೆ ಇರಬೇಕಂತ ಅಂದ್ಕೊಂಡು ಏನು ಮಾಡಿದ್ನಿ, ಆ ರೀತಿ ಹೇಳಿದ್ನಿ. ನಿಜ ಸಂಗತಿ ಏನಂತಂದ್ರೆ, ಆ ತಿಮ್ಮ ಇನ್ನೂ ಜೀವಂತವಾಗಿದ್ದಾನ. ತಿಮ್ಮ ಏನದಾನಲ್ಲ, ಇನ್ನೂ ಜೀವಂತವಾಗಿದ್ದಾನ. ನಿಮ್ಮ ಮಧ್ಯದೊಳಗೆ ಅವ ಅದಾನ. ನೀವೀಗಲೂ ದೊಡ್ಡ ಮನಸ್ಸು ಮಾಡಿ ಭೂಮಿಯನ್ನು ಮತ್ತು ನಿಮ್ಮನ್ನು ಉಳಿಸ್ಕೊಳ್ಬೋದು. ನೋಡಿ, ನೀವೇನಾರ ಈಗ ದೊಡ್ಡ ಮನಸ್ಸು ಮಾಡಿ ಏನು ಮಾಡ್ಬೋದು, ಭೂಮಿಯನ್ನು ಮತ್ತು ನಿಮ್ಮನ್ನು ಉಳಿಸ್ಕೊಳ್ಬಹುದು. ಹಾಲಿನ ಮರಕ್ಕೆ ಏಟು ಹಾಕುವುದನ್ನು ನಿಲ್ಲಿಸಿ ಏನೋ ಮಾಡುತ್ತೀರೋ ನೋಡಿಕೊಳ್ಳ್ರಿ ಅಂತ ಹೇಳ್ತಾನೆ. ಹಾಲಿನ ಮರಕ್ಕೆ ಈಗಲಾದರೂ ನೀವು ಮರಕ್ಕೆ ಏಟನ್ನು ಹೊಡೆಯೋದನ್ನು ನಿಲ್ಲಿಸ್ರಿ. ಈಗಲಾದರೂ ಮರಕ್ಕೆ ಏಟನ್ನು ಹೊಡೆದನ್ನು ನಿಲ್ಲಿಸಿದ್ರೆ ಏನಕ್ಕೈತಿ, ನಿಮ್ಗೆ ಈಗಾದರೂ ಭೂಮಿ ಉಳಿತೈತಿ. ರಕ್ತದ ಮಡುವಿನಲ್ಲಿ ಎಲ್ಲರೂ ತೇಲಿ ಹೋಗೋದು ಉಳಿತೈತಿ. ನಾವೆಲ್ಲರೂ ಜೀವಂತವಾಗಿ ಇರಬಹುದು ಅಂತೇಳಿ ಏನು ಮಾಡ್ತಾನೆ ಇಲ್ಲಿ ಅಜ್ಜ ಕಥೆನ ಹೇಳ್ತಾನೆ. ನೋಡಿ, ಅತಿ ಆಸೆ ಗತಿಗೆ ಇಡ್ತು ಅಂತಾರಲ್ವಾ, ಅದೇ ರೀತಿಯಾಗಿ ನಮ್ಗೆ ಎಷ್ಟು ಬೇಕು ನಾವು ಹಸಿರೇ ಉಸಿರು ಅಂತ ಯಾಕೆ ಹೇಳ್ತಾರಪ್ಪ, ಗಿಡ ಮರ ಪಕ್ಷಿ ಎಲ್ಲವೂ ಕೂಡ ಅದರಲ್ಲಿ ಬದುಕಬೇಕು. ನಾವು ಗಿಡ ಮರಗಳಿದ್ರೆ ಮಾತ್ರ ನಮ್ಗೆ ಏನಾಗ್ತತಿ, ಒಳ್ಳೆಯ ರೀತಿಯಾದಂತಹ ವಾತಾವರಣ ಸಿಗ್ತತಿ, ಹಸಿರು ಸಿಗ್ತತಿ, ಉಸಿರು ಸಿಗ್ತತಿ, ನಾವು ಕೂಡ ನೆಮ್ಮದಿಯಿಂದ ಬದುಕ್ಬೋದು ಅಂತ ಹೇಳ್ಬೋದು. ಮಕ್ಕಳೇ, ಇನ್ನೇ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ಸೀಮೆ ಅನ್ನುವಂತಹ ಗದ್ಯ ಭಾಗದ 2ನೇ ಮುಂದುವರೆದಂತಹ ಭಾಗವನ್ನು ನಾವು ಇವತ್ತನ್ನು ನೋಡಿದ್ವಿ. ಇನ್ನು ನಾಳೆ ದಿನ ತರಗತಿಯಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಎಲ್ಲರಿಗೂ ಈ ಪಾಠ ನಿಮ್ಗೆ ಅರ್ಥವಾಗಿದೆ, ಭಾವಾರ್ಥ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.